ಸಿಎಂ ಸದನಕ್ಕೆ ಬಂದ ಕೂಡಲೇ ಶುರುವಾದಂತಹ ಗದ್ದಲ, ಪರಸ್ಪರ ಆರೋಪದಿಂದ ಸದನದಲ್ಲಿ ತೀವ್ರ ಕೋಲಾಹಲ ಉಂಟಾಯಿತು. ಸ್ಪೀಕರ್ ಮಾತಿಗೂ ಕೂಡ ಮಣಿಯದೆ ಸದಸ್ಯರು ಕೂಗಾಟ ನಡೆಸಿದ್ರು. ಬಹಳ ಮುಖ್ಯವಾಗಿ ಇವತ್ತು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಕ್ರಮದ ಚರ್ಚೆ ಗದ್ದಲಕ್ಕೆ ಕಾರಣವಾಯಿತು. ಸಿಎಂ ಸದನಕ್ಕೆ ಬರ್ತಿದ್ದ ಹಾಗೇನೆ ಗದ್ದಲ ಜೋರಾಯಿತು. ಪರಸ್ಪರ ಒಂದಷ್ಟು ಆರೋಪಗಳನ್ನ ಮಾಡಿದ್ರು. ಒಂದ್ ಕಡೆ ಅವರು ವಾಲ್ಮೀಕಿ ಹಗರಣದ ಬಗ್ಗೆ ಅಥವಾ ಐಟಿ ಇಡಿ ಇದನ್ನ ದುರ್ಬಳಕೆ ಮಾಡೋ ಬಗ್ಗೆ ಸುಮ್ಮನೆ ಆರೋಪ ಮಾಡ್ತೀರಿ ಅನ್ನೋ ಬಗ್ಗೆ ಸಿಎಂ ಹಾಗೇನೆ ಅಶ್ವಥ್ ನಾರಾಯಣ್ ನಡುವೆ ಜಟಾಪಟಿ ಆಯ್ತು. ಅದರಿಂದ ನೀವು ಹೇಳಿದ್ರು ಕೂಡ ಪ್ರಾರಂಭ ನೀವೇ ಸ್ವತಃ ಒಂದು 1000 ಸಾರಿ ಪರಿಶಿಷ್ಟ ಇವರ ನಡವಳಿಕೆಯಿಂದ ಇವರು ಅಧಿಕಾರದಲ್ಲಿರುವಾಗ ಇವರ ಕಾರ್ಯಕ್ರಮಗಳಿಂದ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತದೆ. These people, the BJP people are against the social justice. Against the social justice, Congress government, ಸನ್ಮಾನ್ಯ ಸಿದ್ದರಾಮಯ್ಯನವರು ನೀವು ಕೂತ್ಕೊಳ್ಳಿ. ಅಶ್ವಥ್ ಅವ್ರು ಮಾತಾಡ್ಲಿವ್ರೆ. ತೆಗೀರಿ, ಯಾರು ನಿಮ್ನ ತಡೆದಿದ್ದಾರೆ? ನಿಮ್ಗೆ ಅಧಿಕಾರ ಕೊಟ್ಟಿರೋದೇ ಎಲ್ಲ ಸರಿ ಕೆಲವ್ರಿಗೆಲ್ಲ ತೆಗಿತೀನಿ ಈಗ. ಭ್ರಷ್ಟಾಚಾರದ ವಿರುದ್ಧವಾಗಿದ್ದೀವಿ. ಭ್ರಷ್ಟಾಚಾರ ಈಗೆಲ್ಲ ಕೆಲವ್ರಿಗೆಲ್ಲ ತೆಗಿತೀನಿ ಈಗ. ಯಾರ್ಯಾರು ಕಾಲದಲ್ಲಿ ಏನೇನು ನಡೆದಿದೆ ಅನ್ನೋದೆಲ್ಲ ತೆಗಿತೀನಿ ಈಗ. ಅಶ್ವಥ್ ನಾರಾಯಣ್ ಗೌಡ ನಿಮ್ಗಿಂತ ಜಾಸ್ತಿ ಕೂಗಕ್ ಬರ್ತದೆ ನನಗೆ. ನಿಮ್ಗಿಂತ ಜಾಸ್ತಿ ಕೂಗಕ್ ಬರ್ತದೆ. ನಿಮ್ಗಿಂತ ಜಾಸ್ತಿ ಕೂಗಕ್ ಬರ್ತದೆ ನನಗೆ. ನೀನು ಜಾತಿ ಪರಿಶಿಷ್ಟ ಪಂಗಡ ಅಂತ ನೀವು ಆ ಕಡೆ ಈ ಕಡೆ ಪರಸ್ಪರ ಮಾತಾಡಿದ ಇದೇ ರೀತಿ ಚರ್ಚೆ ಆಗ್ತದೆ. ಅನ್ಪಾರ್ಲಿಮೆಂಟರಿ ಆದ್ರೆ ಕಡ್ತಿಂದ ತೆಗೆದಾಕಿ, ಕಡ್ತದಿಂದ ತೆಗೆದಾಕಿ. ಅನ್ಪಾರ್ಲಿಮೆಂಟರಿ ಆದ್ರೆ ಕಡ್ತಿಂದ ತೆಗೆದಾಕಿ. ಯಾರು ಬೇಡ ಅಂತಾರೆ? ಮಾನ್ಯ ಅಧ್ಯಕ್ಷರೇ, ಅಬ್ಜೆಕ್ಷನ್ ಮಾಡೋದ? ಪ್ರತಿಪಕ್ಷ ನಾಯಕರೇ, ಮಾನ್ಯ ಅಧ್ಯಕ್ಷರೇ, ಮಾನ್ಯ ಅಧ್ಯಕ್ಷರೇ, ಕಂಟ್ರೋಲ್ ಮಾಡಿ. ನೀವು ಮಿನಿಸ್ಟರ್ ಒಬ್ಬೊಬ್ಬರಿಂದ ಮಾತಾಡಿದ್ರೆ ಏನು ನಡೆಸಲು ಸಾಧ್ಯ ಉಂಟು? ಮತ್ತೆ ಅಶ್ವಥ್ ನಾರಾಯಣ್ ಅವ್ರು ಮಾತಾಡಿ ಮಿನಿಸ್ಟರ್ ಅವರೇ, ನೀವು 120 ರಾಜಕಾರಣ ನಿಮ್ಗೆ ಭ್ರಷ್ಟಾಚಾರ ಇಲ್ಲದ ಮತ್ತೆ ಬಂದಿದ್ದೀರಾ? ಭ್ರಷ್ಟಾಚಾರ ಇಲ್ಲದ ಮತ್ತೆ ಬಂದಿದ್ದೀರಾ? 126% ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಆಯ್ತು ಮಾತಾಡಿ. ಆಯ್ತು, ಈಗ ನೋಡಿ ಮದು ಕೂತ್ಕೊಳ್ಳಿ. ಬಂದದ್ದು ಈಗ ಮತ್ತೆ ಈಗ ಮಾತಾಡಿದ್ರು, ಕೂತ್ಕೊಳ್ಳಿ. ಮಾನ್ಯ ಅಧ್ಯಕ್ಷರೇ, ಈಗ ನಾನು ಹೇಳ್ದು ಕೇಳಿ. ಈ ಸಬ್ಜೆಕ್ಟ್ ಬಗ್ಗೆ ಮಾತಾಡ್ರಿ. ಮತ್ತೆ ಹಾಗೆ ಈಗ ನೀವು ಟ್ರ್ಯಾಕ್ ತಪ್ಪಿ ಸಮಸ್ಯೆ ಬರ್ತದೆ. ಮಾನ್ಯ ಅಧ್ಯಕ್ಷರೇ, ನಾ ಕೃಷಿ ಇಲಾಖೆಯಲ್ಲಿ 26% ಏನ್ ಕಮಿಷನ್ ಹೊಡಿತಾ ಇದ್ದಾರೆ. ವಾಲ್ಮೀಕಿ ಬಗ್ಗೆ ಮಾತಾಡಿ. ನೀವು ವಾಲ್ಮೀಕಿ ಬಗ್ಗೆ ಮಾತಾಡಿ. ನೀವು ಸಬ್ಜೆಕ್ಟ್ ಹೋಗ್ಬೇಡಿ. ನೀವು ಸಬ್ಜೆಕ್ಟ್ ಬಿಟ್ಟು ಮಾತಾಡಬೇಡಿ. ಆಯ್ತು, ಈಗ ನಿಮ್ಗೆ ಏನು ಉದ್ದೇಶ? ಯಾಕೆ ಮಾತಾಡ್ತಾರೆ? ಸಬ್ಜೆಕ್ಟ್ ಬಿಟ್ಟು ಯಾಕೆ ಮಾತಾಡ್ತಾರೆ? ನಮ್ಮ ಉತ್ತರ ಕರ್ನಾಟಕದಲ್ಲಿ ನೀವು ಸಬ್ಜೆಕ್ಟ್ ಬಿಟ್ಟು ಮಾತಾಡಬೇಡಿ. ನಮ್ಮ ಉತ್ತರ ಕರ್ನಾಟಕದಲ್ಲಿ ಒಂದು ಮಾತೈತೆ. ಆಯ್ತು, ನೀವೀಗ ಸಬ್ಜೆಕ್ಟ್ ಬಿಟ್ಟು ಯಾಕೆ ಮಾತಾಡ್ತೀರಿ? ನೀವು ಹಂಗ ಪರಿಸ್ಥಿತಿ ಆಗಿದೆ ಕಾಂಗ್ರೆಸ್. ಯಾರ ಮೇಲೆ ಮಾತಾಡಿ. ಎಲ್ಲಾರು ತಡ ಇಲ್ಲದೆ ಹೇಳತ್ತಾರ. ಮಾತಾಡಿ.
ಮಾನ್ಯ ಅಧ್ಯಕ್ಷರೇ, ಅಧ್ಯಕ್ಷರೇ ಅದು ಕಡದಿದ್ದ ತೆಗೆದಾಕ್ಸಿ ಆಡಳಿತ ಪಕ್ಷದಾಗಿದ್ದವರು ಯಾಕೆ ಬೇಕಾ ಮಾತಾಡ್ಲಿ, ಸಂಯಮ ಅಧ್ಯಕ್ಷರೇ, ಇರಬೇಕು. ಕೊಡ್ತೀನಿ ಸಾವಿರ. ಕೇಳುವ ಅವಧಾನ ಇರಬೇಕು. ಭ್ರಷ್ಟಾಚಾರ ಔದಾರ್ಯ ಇರಬೇಕು. ಅದು ಬಿಜೆಪಿ ನಾವು ತಪ್ಪು ಸರ್ಕಾರ ಮಾಡಿ ಅನ್ನೋದು ಎಲ್ಲರೂ ನಮಗೆ ಗೊತ್ತಿದೆ. ಕೂರಿಸಿದ್ದಾರೆ. 136 ಜನ ಸುಮ್ಮನೆ ಅವ್ರಿಗೆ ಏನ್ ಕೆಲಸ ಜವಾಬ್ದಾರಿ ಕೊಟ್ಟೈತಿ ಆ ಜವಾಬ್ದಾರಿ ಪ್ರಕಾರ ನಡೆಯುವಂತ ಮನಸ್ಥಿತಿ ಇರಬೇಕು. ಸುಮ್ಮನೆ ಭ್ರಷ್ಟಾಚಾರ 187 ಕೋಟಿ ಹೊರ ರಾಜ್ಯಕ್ಕೆ ವರ್ಗಾವಣೆ ಮಾಡಿ ಇವತ್ತು ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಪಕ್ಕದ ಆಂಧ್ರ ತೆಲಂಗಾಣ ಚುನಾವಣೆಯಲ್ಲೂ ಕೂಡ ನಮ್ಮ ಹಣವನ್ನು ಅಲ್ಲಿ ಲೂಟಿ ಹೊಡೆದು ಚುನಾವಣೆಯಲ್ಲಿ ಬಳಸಿದ್ದಾರೆ. ನಾನು ಇವತ್ತು ರಾಜ್ಯದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಿಗೆ ನಾನು ಇವತ್ತು ಪ್ರಶ್ನೆ ಮಾಡೋದಕ್ಕೆ ಇಚ್ಛೆ ಪಡ್ತೇನೆ. ಯಾರು ಸ್ವಾಮಿ ತೆಲಂಗಾಣದಲ್ಲಿ ನಮ್ಮ ರಾಜ್ಯದ ಲೂಟಿ ಹೊಡೆದು ನಮ್ಮ ಪರಿಶಿಷ್ಟ ಪಂಗಡಕ್ಕೆ ಸೇರಿರ್ತಕ್ಕಂಥ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣವನ್ನು ಲೂಟಿ ಮಾಡಿ ತೆಲಂಗಾಣ ಚುನಾವಣೆಯಲ್ಲಿ ಹೆಂಡ ಇಡ್ತಕ್ಕಂಥ ಕೆಲಸ ಮಾಡಿದ್ರಲ್ಲ ಮಾನ್ಯ DK ಶಿವಕುಮಾರ್ ಅವರೇ, ಯಾರಿದ್ರು ತೆಲಂಗಾಣ ಚುನಾವಣೆ ಉಸ್ತುವಾರಿ? ತೆಲಂಗಾಣ ಚುನಾವಣೆ ಉಸ್ತುವಾರಿ ಇದ್ದದ್ದು ಬೇರೆ ಯಾರೂ ಅಲ್ಲ, ಈ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ DK ಶಿವಕುಮಾರ್ ಅವರು ತೆಲಂಗಾಣ ಚುನಾವಣೆ ಉಸ್ತುವಾರಿಯನ್ನು ವಹಿಸ್ಕೊಂಡಿದ್ರು. ಏನು ಬೀಗ್ತಾ ಇದ್ರು ಚುನಾವಣೆಯಲ್ಲಿ ಗೆಲ್ಸಿದ್ದೇನೆ ಅಂತೇಳಿ. ಯಾವ ಹಣದಲ್ಲಿ ಚುನಾವಣೆ ಗೆಲ್ಸಿದ್ದಾರೆ? ನಮ್ಮ ಕನ್ನಡ ನಾಡಿನಲ್ಲಿರ್ತಕ್ಕಂಥ ನಮ್ಮ ಪರಿಶಿಷ್ಟ ಪಂಗಡಕ್ಕೆ ಸೇರಿರ್ತಕ್ಕಂಥ ಅವರ ವರ್ಗ, ನಮ್ಮ ವರ್ಗದ ಜನರಿಗೆ ಸೇರಿರ್ತಕ್ಕಂಥ ಹಣವನ್ನು ಲೂಟಿ ಮಾಡಿ ಆ ಹಣದಲ್ಲಿ ಅಲ್ಲಿ ಹೆಂಡವನ್ನು ಹಂಚಿ ತೆಲಂಗಾಣದಲ್ಲಿ ಚುನಾವಣೆ ಗೆಲ್ಲಿಸ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಮತ್ತೊಂದು ಕಡೆ ನಾಗೇಂದ್ರ ಅವರು ಇವತ್ತು ನಾಚಿಕೆ ಆಗಬೇಕು. ಇವತ್ತು ಯಾವ ಸಮುದಾಯಕ್ಕೆ ನ್ಯಾಯವನ್ನು ಕೊಡಬೇಕಾಗಿತ್ತು ಆ ಸಮುದಾಯಕ್ಕೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನು ಲೂಟಿ ಮಾಡಿ ಇವತ್ತು ತಮ್ಮ ಮಂತ್ರಿ ಸ್ಥಾನಕ್ಕೂ ಕೂಡ ರಾಜೀನಾಮೆಯನ್ನು ಕೊಟ್ಟು